ಕೃಷ್ಣ ಪರಮಾತ್ಮ ಹೇಳಿದಂತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅನ್ನೋ ಮಾತಿನಂತೆ ಮಾಡಿದ ಅಲ್ಪ ಧರ್ಮ ಕಾರ್ಯಗಳು ಕೂಡ ಇವತ್ತಿನ ದಿನ ಉತ್ತಮವಾದ ಫಲವನ್ನು ನೀಡುತ್ತೆ. ದೊಡ್ಡ ದೊಡ್ಡ ಆಪತ್ತುಗಳಿಂದ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ ಅನ್ನೋದು ಕೃಷ್ಣ ಪರಮಾತ್ಮನ ಒಂದು ಮಾತು. ಅದನ್ನು ಅನುಭವಿಸಿದವರಿಗೆ ಗೊತ್ತು ಹೊರತು ಅದನ್ನು ಹೇಳೋದು ತುಂಬ ಕಡಿಮೆ. ಹಾಗಾಗಿ ರಾಘವೇಂದ್ರ ತೀರ್ಥರು ತಮ್ಮ ಗೃಹಸ್ಥಾಶ್ರಮದಲ್ಲಿ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ನಾವು ರಾಘವೇಂದ್ರ ವಿಜಯದಲ್ಲಿ ಕೇಳ್ತೇವೆ. ಚಿನ್ನೆ ಪಾತ್ರೆ ಭಿನ್ನ ಪಾನೀಯ ಪಾತ್ರೆ, ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಇಂಥ ಎಲ್ಲ ರೀತಿಯಾದ ತಪಸ್ಸನ್ನ ಮಾಡಿ ಬಡತನದ ತಪಸ್ಸನ್ನ ದೂಗಿಸಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು ರಾಯರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಘವೇಂದ್ರ ತೀರ್ಥರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಕೃಷ್ಣಾವಧೂತರು ಸ್ತೋತ್ರ ಮಾಡಿದ ತುಂಬ ವಿಶಿಷ್ಟವಾದ ಒಂದು ನಾಮ ಓಂ ತಪೋಧನಾಶ್ರಯಾಯ ನಮಃ ಅಂತ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ರಾಯರು ತಪಸ್ವಿಗಳಿಗೆ ಆಶ್ರಯವನ್ನು ನೀಡತಕ್ಕಂಥವರಾಗಿದ್ದರು ಅಂತ. ರಾಯರ ತಪಸ್ಸು ಎಷ್ಟು ಅನ್ನೋದನ್ನು ನಾವು ರಾಘವೇಂದ್ರ ವಿಜಯವೇ ಮೊದಲಾದ ಗ್ರಂಥಗಳಲ್ಲಿ ನಾವು ಇವತ್ತಿನ ದಿನ ಕೇಳ್ತೇವೆ. ತಪಸ್ವಿ ತಾಯಾಂ, ಹರಿಭಕ್ತ ತಾಯಾಂ, ಹೀಗೆ ಅನೇಕ ರೀತಿಯಾಗಿ ರಾಘವೇಂದ್ರ ತೀರ್ಥರ ತಪಸ್ಸು ಇವತ್ತಿನ ದಿನ ಸಮಾಜದ ಮುಂದೆ ಇದೆ. ತಪಸ್ಸು ಅನ್ನೋ ಶಬ್ದದ ಅರ್ಥ ಕೇವಲ ಸದಾಕಾಲ ತುಳಸಿಯ ಮಣಿಯಿಂದ ಭಗವಂತನ ಮಂತ್ರಗಳನ್ನು ನಾಮಗಳನ್ನು ಚಿಂತನೆ ಮಾಡ್ತಾ ಕೊಡೋದು ಒಂದೇ ತಪಸ್ಸಲ್ಲ. ಅನೇಕ ರೀತಿಯಾಗಿರ್ತಕ್ಕಂತಹ ತಪಸ್ಸು ಇವತ್ತಿನ ದಿನ ಸಮಾಜದಲ್ಲಿ ನಾವು ಕಾಣ್ತೇವೆ. ವಾಂಗ್ಮಯ ತಪಸ್ಸು. ಯಾರೋ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪ್ರತಿನಿತ್ಯ ಒಂದು ಸಂಕಲ್ಪವನ್ನು ಮಾಡಿರ್ತಾನೆ. ಏನು ಸಂಕಲ್ಪ? ನಾನು ಪ್ರತಿನಿತ್ಯ ಪಾಠವನ್ನು ಮಾಡದೆ ಏನೂ ತಿನ್ನಲ್ಲ ಅಂತ ಸಂಕಲ್ಪ. ಇದು ಸಾಯೋ ತನಕ ಮಾಡಿದರೆ ಇದು ಒಂದು ದೊಡ್ಡ ತಪಸ್ಸೆ. ಪ್ರತಿನಿತ್ಯ ನಾನು ಟೀಕಾಕೃತ್ಪಾದರಂಥ ಜ್ಞಾನಿಗಳು ಬರೆದ ಗ್ರಂಥಗಳ ಪಾಠಗಳನ್ನು ಮಾಡದೆ ಒಂದೇ ಒಂದು ತುತ್ತನ್ನು ಕೂಡ ನಾನು ತಿನ್ನೋದಿಲ್ಲ ಅಂತ ಒಬ್ಬ ವ್ಯಕ್ತಿ ಸಂಕಲ್ಪವನ್ನು ಮಾಡಿದ್ದಾನೆ ಅಂತ ಹೇಳಿದರೆ ಅದು ಕೂಡ ಒಂದು ಜೀವನದಲ್ಲಿ ಆ ವ್ಯಕ್ತಿ ನಡೆಸ್ತಕ್ಕಂತಹ ಒಂದು ದೊಡ್ಡ ತಪಸ್ಸೆ. ಅಷ್ಟ್ಯಾಕೆ ಪ್ರತಿನಿತ್ಯ ದೇವರ ಪೂಜೆಯನ್ನ ಮಾಡದೆ, ದೇವರ ತೀರ್ಥವನ್ನ ಸ್ವೀಕಾರ ಮಾಡದೆ ನಾನು ಏನೂ ಕೂಡ ತಿನ್ನೋದಿಲ್ಲ ಅಂತ ಸಂಕಲ್ಪ ಮಾಡಿ ಸಾಯೋ ತನಕ ಈ ರೀತಿಯಾಗಿ ಮಾಡಿದರೆ ಜೀವನದಲ್ಲಿ ಇದೂ ಕೂಡ ಒಂದು ದೊಡ್ಡ ತಪಸ್ಸೆ. ನಾವೆಲ್ಲ ಕೇಳ್ತಾ ಇರ್ತೇವೆ, ನಮ್ಮ ಅಜ್ಜ ನಮ್ಮ ಹಿರಿಯರು ಏನು ಮಾಡಿದ್ರು ಅಂತ ಕೇಳಿದ್ರೆ ಸಾಯೋ ತನಕ ದೇವರ ಪೂಜೆಯನ್ನ ಮಾಡಿದ್ರು. ಸಾಯೋ ತನಕ ದೇವರ ಪೂಜೆಯನ್ನ ಮಾಡೋದು ಅದು ಸುಲಭ ಸಾಧ್ಯನಾ? ಏನೂ ಕೂಡ ತೊಂದರೆ ಇಲ್ಲದೆ ಪ್ರತಿನಿತ್ಯ ಸಾಲಗ್ರಾಮ ಶಿಲೆಯ ಸ್ಪರ್ಶವನ್ನು ಮಾಡತಕ್ಕಂತಹ ಯೋಗ ನಮಗೆ ಜೀವನದಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ದೇವತಾನುಗ್ರಹ ಜೀವನದಲ್ಲಿ ಏನಿದೆ? ಸಾಲಗ್ರಾಮ ಶಿಲಾಸ್ಪರ್ಶಂ ಯೇ ಕುರುವಂತಿ ದಿನೇ ದಿನೇ ವಾಂಛಂತಿಕರ ಸಂಸ್ಪರ್ಶಂ ತೇಷಾಂ ದೇವಾಸವಾಸವಾಹ ಅಂತ ಒಂದು ಪ್ರಸಿದ್ಧವಾದ ಮಾತು. ಸಾಲಗ್ರಾಮ ಶಿಲೆಯ ಸ್ಪರ್ಶವನ್ನ ಯಾರ್ಯಾರು ಮಾಡ್ತಾರೋ ಆ ಎಲ್ಲ ವ್ಯಕ್ತಿಗಳನ್ನು ಕೂಡ ದೇವಾನುದೇವತೆಗಳು ಹಸ್ತಲಾಘವ ಮಾಡಿಕೊಂಡು ದೇವತಾ ಲೋಕಕ್ಕೆ ಆಹ್ವಾನವನ್ನು ಮಾಡ್ತಾರೆ ಅಂತ ಪ್ರಸಿದ್ಧವಾದ ಮಾತು. ಸಾಲಿಗ್ರಾಮ ಶಿಲಾ ಪೂಜೆಯ ಮಹತ್ವ ತುಂಬಾ ಅದೇ ಒಂದು ವಿಶಿಷ್ಟವಾದ ನಿರೂಪಣೆ ಆಗತ್ತೆ. ಹಾಗಾಗಿ ನಾವು ಜೀವನದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಕೂಡ ಇವತ್ತಿನ ದಿನ ತಪಸ್ಸಾಗಬಹುದು. ಕಮಿಟ್ಮೆಂಟನ್ನು ನಾವು ಆ ವಿಷಯದಲ್ಲಿ ಬೆಳೆಸ್ಕೊಂಡ್ವಿ ಅಂತಾದರೆ, ಡೆಡಿಕೇಶನ್ ಆ ವಸ್ತುವಿನೊಟ್ಟಿಗೆ ಆ ವಿಷಯದೊಟ್ಟಿಗೆ ನಮಗೆ ಇತ್ತು ಅಂತಾದರೆ
ಸಹಜವಾಗಿ ಅದು ದೀರ್ಘಕಾಲದ ತನಕ ನಡೀತು ಅಂತಾದರೆ ಅದು ತಪಸ್ಸಿನಲ್ಲೇ ಪರ್ಯವಸಾನ ಆಗತ್ತೆ. ಪ್ರತಿಯೊಬ್ಬರೂ ಕೂಡ ನಾವಾಗಬಹುದು, ನೀವಾಗಬಹುದು, ಇವತ್ತಿನ ದಿನ ಇಂಥ ಒಂದು ತಪಸ್ಸನ್ನು ನಮ್ಮ ಜೀವನದಲ್ಲಿ ಮಾಡಲೇಬೇಕು. ನಾವು ಇವತ್ತಿನ ದಿನ ಇಷ್ಟು ಸುಖದಿಂದ ಇದ್ದೇವೆ, ಇಷ್ಟು ಸುಖವಾಗಿ ನಮ್ಮ ದೈನಂದಿನ ದಿನಚರಿಗಳೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ತಪಸ್ಸು ಇದಕ್ಕೆ ಕಾರಣ ಆಗತ್ತೆ. ಸುಮ್ಮನೆ ನಮಗೆ ಉತ್ತಮನಾದ ಮಗ, ಉತ್ತಮಳಾದ ಹೆಂಡತಿ ಅಷ್ಟೇ ಅಲ್ಲ, ಒಂದು ಉತ್ತಮವಾದ ಮನೆ, ಜೀವನದಲ್ಲಿ ಸೌಖ್ಯ ಎಲ್ಲವೂ ಕೂಡ ಸಿಗುತ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಮಾಡಿದ ಪುಣ್ಯದ ರಾಶಿ ಇರೋ ಕಾರಣಕ್ಕೋಸ್ಕರ ಇವತ್ತಿನ ದಿನ ನಾವು ಇಂಥ ಒಂದು ಸುಖವನ್ನು ಅನುಭವಿಸ್ತೇವೆ. ನಾಡಿದ್ದು ನಮ್ಮ ಮಕ್ಕಳಾಗಬಹುದು, ನಮ್ಮ ಮೊಮ್ಮಕ್ಕಳಾಗಬಹುದು, ನಮ್ಮ ಅವಿಚ್ಛಿನ್ನ ಸಂತತಿ ಮುಂದುವರಿಬೇಕಾದ್ರೆ ಆ ಸಂತತಿ ನಿರಂತರವಾದ ಸುಖವನ್ನು ಅನುಭವಿಸಬೇಕು ಅಂತಾದರೆ ಆಗ ನಾವು ಈಗ ತಪಸ್ಸನ್ನು ಮಾಡದೆ ಆ ಪುಣ್ಯದ ಗಂಟನ್ನು ಗಳಿಸದೇ ಇದ್ದರೆ ಹೇಗೆ ತಾನೇ ಮುಂದಿನ ಸಂತತಿ ಸುಖವಾಗಿರ್ಲಿಕ್ಕೆ ಸಾಧ್ಯ? ಹಾಗಾಗಿ ಏನಾದರೂ ಕೂಡ ಒಂದು ದೇವತಾರಾಧನೆ ನಮ್ಮ ಜೀವನದಲ್ಲಿ ಇರಲೇಬೇಕು ಅನ್ನೋದು ಅಕ್ಷರಶಃ ಸತ್ಯವಾಗಿರತಕ್ಕಂತಹ ಮಾತು. ಹಾಗಾಗಿ ಪ್ರತಿನಿತ್ಯ ಒಬ್ಬ ಬ್ರಾಹ್ಮಣನಾಗಿದ್ದರೆ ಬ್ರಾಹ್ಮಣ್ಯವನ್ನು ರಕ್ಷಣೆ ಮಾಡತಕ್ಕಂತಹ ಗಾಯತ್ರಿ ಮಂತ್ರದ ಜಪ, ಎಷ್ಟೆಷ್ಟು ಗಾಯತ್ರಿ ಮಂತ್ರವನ್ನು ಜಪ ಮಾಡುತ್ತಾನೋ ಅಷ್ಟಷ್ಟು ಆ ವ್ಯಕ್ತಿಯಲ್ಲಿ ಬ್ರಹ್ಮವರ್ಚಸ್ಸು ಅವನಲ್ಲಿ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಹೀಗೆ ತಪಸ್ಸನ್ನು ಮಾಡಿ ತಮ್ಮನ್ನು ತಾವು ಒಂದು ಉತ್ತಮ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡಿಕೊಳ್ತಕ್ಕಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಗಳ ಆದ್ಯ ಕರ್ತವ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ಸಹಜವಾಗಿಯೇ ನಮಗೆ ಯಾರಾದರೂ ಕೂಡ ಒಂದು ಉತ್ತಮವಾದ ಆಶ್ರಯವನ್ನು ಕಲ್ಪಿಸಿಕೊಡ್ತಾರೆ, ನಮಗೆ ಸಹಾಯವನ್ನು ಮಾಡ್ತಾರೆ. ಯಾವ ರೀತಿ ಯಾವ ರೂಪದಲ್ಲಿ ನಮಗೆ ಸಹಾಯ ಬರುತ್ತೆ ಅನ್ನೋದು ನಮ್ಮಿಂದ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಕೃಷ್ಣ ಪರಮಾತ್ಮ ಹೇಳಿದಂತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅನ್ನೋ ಮಾತಿನಂತೆ ಮಾಡಿದ ಅಲ್ಪ ಧರ್ಮ ಕಾರ್ಯಗಳು ಕೂಡ ಇವತ್ತಿನ ದಿನ ಉತ್ತಮವಾದ ಫಲವನ್ನು ನೀಡುತ್ತೆ, ದೊಡ್ಡ ದೊಡ್ಡ ಆಪತ್ತುಗಳಿಂದ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ ಅನ್ನೋದು ಕೃಷ್ಣ ಪರಮಾತ್ಮನ ಒಂದು ಮಾತು. ಅದನ್ನು ಅನುಭವಿಸಿದವರಿಗೆ ಗೊತ್ತು ಹೊರತು ಅದನ್ನು ಹೇಳೋದು ತುಂಬ ಕಡಿಮೆ. ಹಾಗಾಗಿ ರಾಘವೇಂದ್ರ ತೀರ್ಥರು ತಮ್ಮ ಗೃಹಸ್ಥಾಶ್ರಮದಲ್ಲಿ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ನಾವು ರಾಘವೇಂದ್ರ ವಿಜಯದಲ್ಲಿ ಕೇಳ್ತೇವೆ. ಚಿನ್ನೆ ಪಾತ್ರೆ ಭಿನ್ನ ಪಾನೀಯ ಪಾತ್ರೆ, ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಇಂಥ ಎಲ್ಲ ರೀತಿಯಾದ ತಪಸ್ಸನ್ನು ಮಾಡಿ ಬಡತನದ ತಪಸ್ಸನ್ನು ದೂಗಿಸಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು ರಾಯರು. ಯಾವಾಗ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ತಾವು ತುಂಬ ದೊಡ್ಡ ತಪಸ್ವಿಗಳಾದರೋ ತಾನು ಬಡತನದಲ್ಲಿ ಅನುಭವಿಸಿದ ಯಾವ ಕಷ್ಟಗಳಿದೆ ಆ ಕಷ್ಟಗಳು ತಪಸ್ವಿಗಳಿಗೆ ಆಗಬಾರದು. ಗೃಹಸ್ಥಾಶ್ರಮದಲ್ಲಿ ಇದ್ದು ಗೃಹಸ್ಥಾಶ್ರಮದ ತಪಸ್ಸನ್ನು ನೆರವೇರಿಸ್ತಕ್ಕಂಥವ್ರಿಗೆ ಆಗಬಾರದು. ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದು ಅಧ್ಯಯನವನ್ನು ಮಾಡತಕ್ಕಂಥ ಬ್ರಹ್ಮಚಾರಿಗಳಿಗೆ ತೊಂದರೆ ಆಗಬಾರ್ದು. ತದ್ಧಿ ತಪಸ್ತದ್ಧಿ ತಪಃ, ಅಧ್ಯಯನ ಅನ್ನೋದೊಂದು ದೊಡ್ಡ ತಪಸ್ಸದು. ತಾಳ್ಮೆ ಇದ್ದಂಥ ವ್ಯಕ್ತಿಗೆ ಮಾತ್ರ ಆ ಅಧ್ಯಯನ ಅನ್ನೋದು ಒಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ತಾಳ್ಮೆ ಗೆಟ್ಟ ಮತಿಗೆಟ್ಟ ಮಾನವನಿಗೆ, ಮತಿಗೆಟ್ಟ ಆ ಬ್ರಹ್ಮಚಾರಿಗೆ ಯಾವತ್ತೂ ಕೂಡ ವಿದ್ಯೆ ಅನ್ನೋದು ಒಲಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಧ್ಯಯನ ಮಾಡತಕ್ಕಂಥ ಅನೇಕ ಬ್ರಹ್ಮಚಾರಿಗಳಿಗೆ, ವಾನಪ್ರಸ್ಥಾಶ್ರಮವನ್ನು ನಿವೃತ್ತಿಯ ಅಂಚಿನಲ್ಲಿ ಇರತಕ್ಕಂಥ ಅನೇಕ ಮಹಾನುಭಾವರಿಗೆ ರಾಘವೇಂದ್ರ ತೀರ್ಥರು ತಾವು ಸನ್ಯಾಸಿಗಳಾದಂತಹ ಸಂದರ್ಭದಲ್ಲಿ ಆಶ್ರಯವನ್ನು ಕಲ್ಪಿಸಿಕೊಟ್ಟಿದ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಮಗೂ ಕೂಡ ಇವತ್ತಿನ ದಿನ ಆಶ್ರಯ ಇಲ್ಲ ಅಂತಾದರೆ ನಾವು ಕೂಡ ದೇವರನ್ನು ಉಪಾಸನೆ ಮಾಡಿ ರಾಯರನ್ನು ಉಪಾಸನೆ ಮಾಡೋಣ, ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡೋಣ, ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಹಾಕೋಣ. ಹೀಗೆ ಅನೇಕ ರೀತಿಯಾದಂಥ ಸಣ್ಣ ಪುಟ್ಟ ತಪಸ್ಸುಗಳು ನಮ್ಮ ಜೀವನದಲ್ಲಿ ಉಂಟಾಯಿತು ಅಂತಾದರೆ ಆಗ ಅವಶ್ಯವಾಗಿ ನಮಗೂ ಕೂಡ ರಾಘವೇಂದ್ರ ತೀರ್ಥರು ಒಂದು ಉತ್ತಮವಾದ ಆಶ್ರಯವನ್ನು, ಉತ್ತಮವಾದ ಜೀವನವನ್ನು ಕಲ್ಪಿಸಿಕೊಡೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂದೇಹ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂತಹ ಚಿಂತನೆ ಈ ಒಂದು ಓಂ ತಪೋಧನಾಶ್ರಯಾಯ ನಮಃ ಅನ್ನೋ ನಾಮಚಿಂತನೆಯಲ್ಲಿ ನಾವು ಮಾಡಬಹುದು ಅನ್ನೋದನ್ನು ನಾವು ಹೇಳ್ತಾ ಇದ್ದೇವೆ.